ಕರ್ನಾಟಕ ಯೋಗಿ ಅವ್ರ ಮುಂದೆಲ್ಲ ಬುಲ್ಡೇಜರ್ ಅಂತ ಸರ್ ಅಧ್ಯಕ್ಷರ ಬದಲಾವಣೆ ಆಗದಿದ್ರೆ ಜೆಸಿಬಿ ಪಕ್ಷದ ಜೆಸಿಬಿ ತಗೊಂಡ್ಬರ್ತಾರಂತೆ ಯೋಗಿ ಈ ಥರ ಆಗ್ತಾರಂತ ಅವರು. ನೋಡೋಣ, ಯೋಗಿ ಆದಿತ್ಯನಾಥ್ ಆದಿತ್ಯನಾಥ್, ನರೇಂದ್ರ ಮೋದಿ, ಯಡಿಯೂರಪ್ಪನೇ, ವಿಜೇಂದ್ರನೇ. ಇಲ್ಲಿ ಯಾರು ಯೋಗಿ ಆದಿತ್ಯನಾಥ್ ಸಾಧ್ಯವೇ ಇಲ್ಲ. ಯಾರ್ಯಾರು ಏನು ಹೇಳ್ಕೊಂತ ಓಡ್ತಲ್ಲ ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಒಂದು ಪ್ರತಿ ಸಾರಿ ಭ್ರಷ್ಟಾಚಾರ, ಯಡಿಯೂರಪ್ಪ ಬಗ್ಗೆ, ವಿಜೇಂದ್ರ ಬಗ್ಗೆ ಭಾಳ ಅಗೌರವ ಮಾತಾಡ್ತಾರಲ್ಲ. ನಾನು ಕೇಳ್ತೀನಿ, ಅಟಲ್ ಜಿಯವರ ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವಿಶ್ವಾಸ ಮಂಡನೆ ಇದು ವಿ ಸೋಮಣ್ಣ ಹೇಳಿದ್ದು, ನಾನು ಹೇಳಿದ್ದಾರೆ ಕೇಂದ್ರ ಸಚಿವರು. ಅವ್ರು ಏನು ಮಾಡಿದ್ರು, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಹಿಂದೆ ಅಟಲ್ ಜಿ ಪ್ರಧಾನಮಂತ್ರಿಗಳಾಗಿದ್ದಾಗ ಯಾವ ರೀತಿ ನಡ್ಕೊಂಡಿದ್ದಾರೆ, ಅವ್ರು ನಡೀತೆ ಎಲ್ಲರಿಗೂ ಗೊತ್ತಿದೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡೋ ನೈತಿಕ ಹಕ್ಕು ಅವ್ರಿಗಿಲ್ಲ. JCB ತರಲಿ, ಪಕ್ಷವನ್ನು ಕಟ್ಟಲಿ, ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ. ಹಾಗಾಗಿ ಅವ್ರ ಬಗ್ಗೆ ಹೆಚ್ಚು ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ಅವರು BJPಲಿ ಇಲ್ಲ. ಪಕ್ಷ ಪ್ರಯತ್ನ ನಡೀತದೆ ಅಂತಲ್ಲ, ಯಾರು ಜನ ಸೇರ್ತದೆ. ಗಣೇಶನ ನೋಡಿ, ಒಂದು ನಿಮಿಷ, ಗಣೇಶನ ಉತ್ಸವದಲ್ಲಿ ಯುವಕರು ಪಾಲ್ಗೊಂಡಿರ್ತಾರೆ. ಯಾರು ನಾನು ಮಾತಾಡಿ ಚಪ್ಪಾಳೆ ತಟ್ತಾರೆ, ಮತ್ತೊಬ್ಬರು ಮಾತಾಡಿ ಚಪ್ಪಾಳೆ ತಟ್ತಾರೆ. ನೋಡೋಣ, ಒಂದು ನಿಮಿಷ, ಅವ್ರು ಏನು ಬೇಕಂತ ಹೇಳ್ಕೊಳ್ಳಿ. ಈಗ ಹಿಂದೆ JDSಗೆ ಹೋಗಿ ಯಾರ್ಯಾರು ಏನು ಉಚ್ಚಾಟನೆ ಆಗಿದಾರಲ್ಲ, ಮಾತಾಡ್ತಾರಲ್ಲ, ನಾನು ಯೋಗಿ ಥರ ಹಿಂದೂ ಫೈರ್ ಬ್ರ್ಯಾಂಡ್ ಅಂತ ಹೇಳ್ತಾರಲ್ಲ, ಆಯ್ತಪ್ಪ JDSಗೆ ಯಾಕೆ ಹೋಗಿದ್ದಂಗ್ರೆ? ತಡಿ, ನನಗೆ ಗೊತ್ತಲ್ಲಣ್ಣ, JDSಗೆ ಯಾಕೆ ಹೋಗಿದ್ದಪ್ಪ? ಅಲ್ಲಿ ಹೋಗಿ ಕಬಾಬು ಬಿರಿಯಾನಿ ತಿಂದು ಬಂದ್ರೆ ಅವಾಗ BJP ತತ್ವ ಸಿದ್ಧಾಂತ ಹಿಂದುತ್ವ ಎಲ್ಲಿ ಹೋಗಿತ್ತು? ಅವಾಗ ಯೋಗಿ ಆದಿತ್ಯನಾಥ್ ಅವಾಗೇನು ಮೊಹಮ್ಮದ್ ಪೈಗಂಬರ್ ಆಗಿದ್ದೆ, ಟಿಪ್ಪು ಆಗಿದ್ಯಾ? ಯಾವ ಅವತಾರ ತಾಳಿ ಎಲ್ಲರಿಗೂ ಗೊತ್ತಿದೆ. ನಮ್ಮ ಹತ್ರ ಫೋಟೋಸ್ ವಿಡಿಯೋ ಇದೆ. ಉಚ್ಚಾಟನೆ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ. ನೋ ಕಾಮೆಂಟ್ಸ್. ಅಣ್ಣ, ಜನ ಸೇರಿದ್ರೆ ಈಗ ಜನ ಬರ್ತಾರೆ. ನೋಡಪ್ಪ, ಗಣೇಶನ ಉತ್ಸವ ಸಂದರ್ಭ ಯುವಕರು ಇರ್ತಾರೆ. ಆಗ ಹಿಂದುತ್ವ ಬಗ್ಗೆ ಮಾತಾಡಿದಾಗ ಯಾರು ಮಾತಾಡಿದ್ರೆ ಚಪ್ಪಾಳೆ ತರ್ತಾರೆ ನಮ್ಮ ಯುವಕರು. ಈಗ ನಾನು ಹೇಳ್ತೇನೆ, ಪಾರ್ಟಿ ಕಟ್ಟಲಿ, ಪಕ್ಷ ಕಟ್ಟಲಿ, JCB ಚಿಹ್ನೆ ತಗೊಳ್ಳಿ. 224 ವಿಧಾನಸಭಾ ಕ್ಷೇತ್ರ. ನಾನು ಹೇಳ್ತೀವಿ, ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿತಾರೆ. ಇವ್ರು ಹೇಳಿರಲ್ಲ, ಮುಂದುವರೆದ್ರೆ ಪಕ್ಷ ಬಿಡ್ತೀವಿ. ಪಕ್ಷದಾಗಿಲ್ಲ, ಅವರು ಉಚ್ಚಾಟನೆ ಆಗಿದ್ದಾರೆ. ನಾನು ಹೇಳಿದ್ನಲ್ಲ, ಭ್ರಷ್ಟಾಚಾರದ ಬಗ್ಗೆ ಇವರು ಅಟಲ್ ಜಿಯವರು ಪ್ರಧಾನಮಂತ್ರಿ ಆದಾಗ ಅವಿಶ್ವಾಸ ಮಂಡಳಿ ಯಾವ ರೀತಿ ನಡ್ಕೊಂತಾರೆ, ಇದು ವಿ ಸೋಮಣ್ಣ ಹೇಳಿದ್ದು, ನಾನು ಹೇಳಿಲ್ಲ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಅವ್ರು 224 ವಿಧಾನಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಹಾಕಬೇಕು, JCB ಚಿಹ್ನೆ ತಗೋಬೇಕು. ನಾನು ಸ್ವಾಗತ ಮಾಡ್ತೀನಿ. ಬೇಡಣ, ಸುಮ್ಮನೆ ಈ ಸುಳ್ಳು ಹೇಳಿ ಎಲ್ಲರಿಗೂ ಯಾರು ಅಲ್ಲಿ ಸಂಘಟನೆ ನಾವಲ್ಲ, ನಮ್ಮವರಲ್ಲ. ನೋಡಿ, ಈಗ ಎಲ್ಲ ಕಡೆಗೂ ಗಣೇಶ ಉತ್ಸವ ಸಮಿತಿ ಇರುತ್ತೆ. ಆ ಸಮಿತಿಯವರು ಇಲ್ಲ, ಪೂಜಾರಲ್ಲ, ಗಣೇಶ ಉತ್ಸವ ಸಮಿತಿಯವರು ತೀರ್ಮಾನ ಮಾಡಿರ್ತಾರೆ. ಆ ತೀರ್ಮಾನದ ಯಾರಿಗೂ ಕೊಟ್ಟರೆ ಮಾತಾಡೋಕ್ಕೆ ನನಗೂ ಆಹ್ವಾನ ಮಾಡಿದರು. ನಾನು ದಿಲ್ಲಿಗೆ ಹೋಗಿದ್ದೆ, ಹಂಗೆ ನಾನು ಚಿತ್ರಕ್ಕೆ ಹೋಗಿದ್ದೀನಿ. ನನ್ನ ಭಾಷಣಕ್ಕೂ ಭಾಳ ಚಪ್ಪಾಳೆ ತಟ್ಟಿದ್ದಾರೆ. ಮಂಡ್ಯಕ್ಕೆ ಹೋಗಿದ್ದೀನಿ, ದಾವಣಗೆರೆ ಬಂದಿದ್ದೀವಿ, ನಾವು ಎಲ್ಲ ಕಡೆ ಹೋಗಿದ್ದೀವಿ. ಅವ್ರದ್ದೇ ಆದ ವರ್ಚಸ್ಸು. ವಿಜೇಂದ್ರ ಅವರು ಕಾರಲ್ಲಿ ಶಾಲು ಇವನ್ನೆಲ್ಲ ತಗೊಂಡೋಗಿ ನೋಡೋಣ, ಈಗ ವಿಜೇಂದ್ರ ಅವರ ವರ್ಚಸ್ಸು ನೋಡಿ ಸಹಿಸೋಕ್ಕಾಗ್ತಲ್ಲ. ಹತಾಶ ಮನೋಭಾವದಿಂದ ಈ ರೀತಿ ಕೀಳು ಮಟ್ಟದ ಹೇಳಿಕೆಗಳು. ವಿಜೇಂದ್ರ ಒಬ್ಬ ರಾಜ್ಯದ ಯುವಕರ ಕಣ್ಮಣಿ, ರೈತ ಹೋರಾಟಗಾರರು. ಹುಟ್ಟುಹಬ್ಬ ಎಲ್ಲಿ ಮಾಡ್ಕೊಂಡ್ರು, ರೈತರ ಮಧ್ಯೆ ಮಾಡ್ಕೊಂಡ್ರು. ಈಗ ಅಮಿತ್ ಶಾ ಶುಭ ಕೋರಿದ್ದು ವ್ಯಂಗ್ಯ ಮಾಡ್ತಾರೆ ಅಂದರೆ ಆ ಮನುಷ್ಯನ ಕೊಳಕು ಮನಸ್ಸು, ಕೀಳು ಮಟ್ಟದ ಅಭಿರುಚಿ, ಹಂಗೆ ಮಾತಾಡ್ತಾರೆ. ಕುಮಾರಸ್ವಾಮಿ ನಾನೇ ನಿತೀಶ್ ಕುಮಾರ್ ನೀವು ಮತ್ತೆ ಉಪಮುಖ್ಯಮಂತ್ರಿ ಆಗಬೇಕು, 4 ಮಂತ್ರಿ. ನೋಡೋಣ, ದೇಶದಲ್ಲಿ NDA ಇದೆ, ರಾಜ್ಯದಲ್ಲಿ ಮೈತ್ರಿಕೂಟ ಇದೆ. ನಮ್ಮ ರಾಷ್ಟ್ರೀಯ ನಾಯಕರು ನೋಡಪ್ಪ, ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಮುಂದೆ ರಾಷ್ಟ್ರೀಯ ನಾಯಕರು, ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಧನ್ಯವಾದಗಳು.